ಬುದ್ಧಿವಂತ. ಐ ಡೋಂಟ್ ನೋ ವೈ ಈ ಐಡೆಂಟಿಫೈ. ಯಾಕೆ ಅವ್ರ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ. ನಮ್ಮ ರಾಜ್ಯದಾಗೆಲ್ಲ ಫೋನ್ ಮಾಡ್ತಾ ಇದಾರೆ ಎಲ್ಲರೂ ಕೇಳಿ 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 ಬೆಳಗ್ಗೆಯಿಂದ. ಅದಕ್ಕೆ ಕೇಳ್ತಾ ಇದ್ದೀನಿ, ಐ ಡೋಂಟ್ ನೋ ವೈ ಈ ಗೇವ್ ದಿಸ್ ಸರ್ಟಿಫಿಕೇಟ್. ಯಾಕೆ ಸಾಮಾನ್ಯಗೆಲ್ಲ ಸ್ಕ್ರೀನ್ ಮಾಡ್ತಾರೆ, ನಾವುಗಳು ಇಲ್ಲಿ ಕೊಡ್ಬೇಕಾದ್ರೆ ನಾವು ಭಾಳ ಹುಷಾರಾಗಿ ನೋಡ್ತೀವಿ. ಪಾಪ ನೋಡಿ ಎಲ್ಲ ಬಂದೇನೋ ಕೂತಿರ್ತಾರೆ. ಅವ್ನು ಇದ್ದಕ್ಕಿದ್ದಂಗೆ ಮೇಲ್ಗಡೆಯಿಂದ ನಾನು ಟಿ ವಿಲಿ ನೋಡಿದೆ, ಇದರಿಂದನೇ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಮೇಲ್ಗಡೆಯಿಂದನೇ ಕೆಳಗಡೆಗೆ ಜಂಪ್ ಮಾಡಿಬಿಟ್ಟಿದೆ. ಎಲ್ಲವೂ ಎಂ ಪಿಗಳೆಲ್ಲ ಇಲಿಗಳ ಥರ ಓಡಾಗಿ ಬಚ್ಚಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಇವರೇ ಹೇಳ್ಬೇಕು, ನಮ್ಮ ಅಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಹೊಣೆನ ತಗೋಬೇಕು. ಅವ್ರ ಅದೇನು ಬುದ್ಧಿವಾದ ಹೇಳ್ತಾರ ದಯವಿಟ್ಟು ನಮ್ಮ ಅಪೋಸಿಷನ್ ಲೀಡರ್ ಎಲ್ಲ ಮಾತಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಯಾಕೋ ಗೊತ್ತಿಲ್ಲ ಇದನ್ನ ಪೊಲಿಟಿಕಲೈಸ್ ಅವ್ರು ಖಂಡನೆ ಮಾಡಿದ್ದಾರೆ. ಅವ್ರ ತಮ್ಮನೂ ಇದ್ದಾರೆ ಎಂ ಪಿ. ಪೊಲಿಟಿಕಲ್ ಕೊಟ್ಟಿದ್ರೆ ಈ ತರ ನಾ ಮಾತಾಡ್ತೇನೆ ನೋಡಿ, ಶೆಟ್ಟಿ ಅವರು ಏನಾದ್ರು ಲೆಟರ್ ಕೊಟ್ಟಿದ್ರೆ ಇದು ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ಬೇರೆ ಯಾರು ನಾವು ಪಾರ್ಲಿಮೆಂಟ್ ಆಗಲೇ ಹೇಳಿದ್ರು, ನಾವು ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ ದೇಶದ ಪಾರ್ಲಿಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿರುವಂತವ್ರು ಕಾಂಗ್ರೆಸ್ ಅವರು ಇದ್ದಾರೆ. ಅದು ಮತ್ತೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಲ್ಲಿ ಯಾಕೆ ಮಾತಾಡ್ತಿದ್ದಾರಲ್ಲ? ಇಲ್ಲಿ ಪ್ರಸ್ತಾಪ ಆಯ್ತಲ್ಲ, ಈಗ ಏನಾದ್ರು ಆಪತ್ತಾಗಿದ್ರೆ ಈಗ ಎಲ್ಲಾ ಪಾರ್ಟಿಯವ್ರಿಗೂ ಆಪತ್ತಾಗೋದು ಆಯ್ತು ಅಲ್ವಾ? ಈಗ ಅದನ್ನ ಇವರು ರಾಜಕಾರಣಗೊಳಿಸೋದಾದ್ರೆ ಎಲ್ಲ ಕೂತ್ಕೊಳ್ಳಿ. ಆಯ್ತು ಆಯ್ತು ಕೂತ್ಕೊಳ್ಳಿ. ಸರಿ ಇಲ್ಲ, ಇದು ಸರಿ ಇಲ್ಲ. ಎಲ್ಲ ಆಯ್ತು ನೋಡಿ ಈಗ ಇದು ಅದೇ ಅದಕ್ಕೆ ಹೇಳಿದ್ದು ಸಂಸತ್ತಿನ ಭದ್ರತೆ ವಿಚಾರ ನಾನು ಹೇಳಿದ್ದು. ಮಾಡ್ಲಿ